ನೀತು ಇಷ್ಟೊತ್ತು ಜರ್ನಿ ಬಗ್ಗೆ ಜೀವನ ಬಗ್ಗೆ ಮಾತಾಡಿದ್ವಿ. ಈಗ ಒಂದು ಸ್ವಲ್ಪ ಮಜಾ ಮಾಡೋಣ. ಪ್ರಶ್ನೆ ಕೇಳ್ತಾ ರ್ಯಾಪಿಡ್ ಫೈರ್ ಕ್ವಶನ್ ಥರ ಮಾಡಿಕೊಂಡು ಒಂದೊಂದು ಕ್ವಶನ್ ಒಂದೊಂದು ಬೇರೆ ಏನು ಸಂಬಂಧ ಇಲ್ಲ. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಪಟ 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 ಅಂತ ಮಾತಾಡೋದು ಈಗ. ಓಕೆ, ಯಾವ ಥರ ಅಂತ ಏನೂ ಇಲ್ಲ, ಏನೂ ಇಲ್ಲ. ಅದು ಹೇಳಿದ್ರೆ ಮಜಾ ಇರೋದಿಲ್ಲ ಅದಕ್ಕೆ. ಓಕೆ ಓಕೆ, ಮೊದಲು ಒಂದು ಒಗಟ ಹೇಳ್ತೀನಿ, ಅದೇನಂತ ಹೇಳಬೇಕು. ಆಯ್ತು ರೀ. ಓಕೆ, ಅವನ ಸೀರೆ ಮಡ್ಚಕ್ಕಾಗಲ್ಲ, ಅಪ್ಪನ ರೊಕ್ಕ ಎಣಸಕ್ಕಾಗಲ್ಲ. ಅದೇನು? ಅವನ ಸೀರೆ ಮಡ್ಚಕ್ಕಾಗಲ್ಲ, ಆಕಾಶ ಅಪ್ಪನ. ಎಸ್, ವೆರಿ ನೈಸ್ ಅಪ್ಪ, ವೆರಿ ನೈಸ್, ಸೂಪರ್. ನೋಡಿ, ಫಸ್ಟ್ ಹೆದರ್ಕೊಳ್ಳೋದು ಏನೂ ಇಲ್ಲ, ನಿಮಗೆ ಗೊತ್ತಿಲ್ಲಾರ್ದೇನೂ ಇಲ್ಲ. ನಾವು ಹೊರಗಿಂದ ಔಟ್ ಆಫ್ ಸಿಲೆಬಸ್ ಏನು ಕ್ವಶನ್ ಕೇಳೋದಿಲ್ಲ ನಾವು ಈಗ. ಓಕೆ, ಒಂದು ಟಂಗ್ ಟ್ವಿಸ್ಟರು. ಕಪ್ಪು ಕುಂಕುಮ ಕೆಂಪು ಕುಂಕುಮ. ಫಾಸ್ಟಾಗಿ ಹೇಳಬೇಕು. ಕಪ್ಪು ಕುಂಕುಮ ಕೆಂಪು ಕುಂಕುಮ. 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 ವಾವ್, ನಾನು ಇವತ್ತು ಬೆಳಗ್ಗೆ ಕುತ್ಕೊಂಡು ಅದನ್ನ, ಯಾಕಂದ್ರೆ ನಾನು ಫಸ್ಟ್ ಚೆನ್ನಾಗಿ ಹೇಳಿದ್ರೆ ನನ್ನ ಪಾಪ ಹೇಳ, ನಾನು ಅದಕ್ಕೆ ನಿಧಾನಕ್ಕೆ ಹೇಳಿದೆ, ನೀವು ಅದನ್ನ ಪಟ್ಟನ್ ತಗೊಂಡು. ವೆರಿ ಗುಡ್. ಓಕೆ, ನೆಕ್ಸ್ಟು ಇನ್ನೊಂದು ಒಗಟಾನೆ ಕೇಳ್ತೀನಿ. ನೀವು ಒಗಟ ಒಂದು ನಿಮ್ಗೆ ಸೋಲಿಸ್ಬೇಕಂತ, ನಮ್ಗೆ ರೆಲೆವೆಂಟ್ ಇರೋದು. ಓಕೆ, ಚಿಕ್ಕ ಮನೆಗೆ ಚಿನ್ನದ ಬೀಗ. ಚಿಕ್ಕ ಮನೆಗೆ ಚಿನ್ನದ ಬೀಗ. ನತ್ತು. ಕೊಡ್ರಿ. ಯಪ್ಪ, ನಿಮ್ಮ ಅವರೆಲ್ಲ ಹೇಳ್ಬಿಟ್ಟಾರ. ಎಲ್ಲ ಒಗಟ ಗಿಗಿಟ್ಟು ಭಾಳ ನಮ್ಮ ಕಡೆ ಐತಿ, ಬಟ್ ಇಲ್ಲಪ್ಪ. ಓಕೆ, ನಿಮಗೆ ಟೆಕ್ಸ್ಟಿಂಗ್ ಇಷ್ಟನೋ ಟಾಕಿಂಗ್ ಇಷ್ಟನೋ? ಅಂದರೆ ಜನರ ಜೊತೆ ಮಾತಾಡೋದು ಅಥವಾ ಜನರ ಜೊತೆ ಮಾತಾಡೋದು ಇಷ್ಟ? ಓಕೆ, ಸಾರಿ ಇಷ್ಟನೋ ಡ್ರೆಸ್ ಇಷ್ಟನೋ? ಸಾರಿ ಇಷ್ಟ. ಓಕೆ, ನಾವು CCC ಅಂತೀವಿ ಇದಕ್ಕೆ. ಕರೆಂಟ್ ಸೆಲೆಬ್ರಿಟಿ ಕ್ರಶ್ ಯಾರು? ಕರೆಂಟ್ ಸೆಲೆಬ್ರಿಟಿ ಕ್ರಶ್ ಯಾರು? ಯಾರಾದ್ರಿ ಹೇಳೋದಕ್ಕೇನಿದೆ? ಸುದೀಪ್ ಸರ್. ಓ ಎಸ್, ಅಲ್ಲ ಅದು ಹೇಳ್ತೀರಿ ಅಂತ ನಾನು ಅನ್ಕೊಂಡಿದ್ದೆ. ಎಸ್. ಓಕೆ, ದೇವ್ರಿಗೆ ಒಂದು ಪ್ರಶ್ನೆ ಕೇಳಬೇಕು ಅಂತಂದ್ರೆ ಏನು ಪ್ರಶ್ನೆ ಇರ್ಬೋದು? ಪ್ರಶ್ನೆ ನಾನು ಕೇಳಬೇಕು ನೀವು ದೇವ್ರಿಗೆ. ದೇವ್ರು ಯಾಕೆ ಹೀಗೆ, ಅಥವಾ ಏನೋ ಒಂದು ದೇವ್ರ ಎದುರು ಬಂದು ನಿಂತ್ರೆ ಏನು ಪ್ರಶ್ನೆ ಕೇಳ್ತೀರಿ? ದೇವ್ರ ಎದುರು ಬಂದು ನಿಂತ್ರೆ ಯಾರು ಕಷ್ಟಪಡ್ತಿದಾರಲ್ರಿ, ಅಂದ್ರೆ ನಿಜವಾಗ್ಲೂ ಟ್ರೂ ಆಗಿ ಅವ್ರು ಹಾರ್ಡ್ ವರ್ಕ್ ಮಾಡ್ತಿದಾರಲ್ಲ, ಸೊ ಅವ್ರಿಗೆಲ್ಲ ಒಂದು ಒಳ್ಳೆ ಸಫಲತೆ ಕೊಡುವಂತ, ಅವ್ರ ಕೈ ಹಿಡಿದು ನಡೆಸು, ಒಂದು ನೆಮ್ಮದಿ ಜೀವನ ಕೊಡುವಂತ ಕೇಳ್ತೀನಿ. ವೆರಿ ನೈಸ್. ಮತ್ತೆ ನಮ್ಮ ತಾಯಿಗೆ ಯಾವ ಆರೋಗ್ಯವಾಗಿ ಇಡುವಂತ ಕೇಳ್ತಾರೆ. ಒನ್ ಥಿಂಗ್ ಯು ನೀಡ್ ಟು ಬಿ ಹ್ಯಾಪಿ, ಅಂದ್ರೆ ಒಬ್ಬ ಮನುಷ್ಯ ಹ್ಯಾಪಿಯಾಗಿರ್ಬೇಕು ಅಂದ್ರೆ ಒಂದು ಏನು, ಅದೇನು ವಸ್ತುನೇ ಆಗಿರ್ಬೇಕು ಅಂತ ಏನಿಲ್ಲ. ಅದನ್ನ ನಾವು ನೋಡೋ ಪಾಯಿಂಟ್ ಆಫ್ ವ್ಯೂ ಇರ್ಬೋದು. ಮನುಷ್ಯ ಖುಷಿಯಾಗಿರ್ಬೇಕಂದ್ರೆ ಏನು ಬೇಕು, ಏನಿರಬೇಕು? ಮನುಷ್ಯ ಖುಷಿಯಾಗಿರ್ಬೇಕಂದ್ರೆ ಫಸ್ಟ್ ಪ್ರೀತಿ ಕೊಡೋದನ್ನ ಕಲಿಬೇಕು. ಸೊ ಯಾವಾಗ ಕಲ್ಮಶ ಇರಲ್ಲ ಮನಸ್ಸಲ್ಲಿ, ಸೊ ಅವಾಗ ಆಟೋಮೆಟಿಕ್ ಅದು ನೆಮ್ಮದಿ ಬರುತ್ತೆ. ಒಂದು ಒಳ್ಳೆ ಅಂದ್ರೆ ಪ್ರೀತಿ ಅಪೇಕ್ಷೆ ಮಾಡೋದಲ್ಲ ನೀವು ಹೇಳೋದು, ಕೊಡೋದು ಇಂಪಾರ್ಟೆಂಟ್. ಪ್ರೀತಿ ಅಪೇಕ್ಷೆ ಎಲ್ಲರೂ ಮಾಡ್ತಾರೆ, ಸ್ವಾರ್ಥ ಆಗ್ಬಿಡುತ್ತೆ. ಸೊ ಯಾವಾಗ ನೀವು ಕೊಡೋದನ್ನ ಕಲಿತಿರಲ್ಲ, ಸೊ ಅವಾಗ ದೇವ್ರೆಲ್ಲಾನು ಕೊಡಕ್ ಸ್ಟಾರ್ಟ್. ಸೊ ನಾನು ಅದು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀನಿ. ಅದು ಅದನ್ನ ಫಾಲೋ ಮಾಡತ್ತೀರಿ ನೀವು. ಅದು ಒಂದು ಒಳ್ಳೆ ಬೆನಿಫಿಟ್ ಆಗಿದೆ, ಒಂದು ಕರೆಕ್ಟ್ ಆಗಿರೋ ರೈಟ್ ವೇ ಅದು. ನಮ್ಮ ಸಮಾಜ ಅಂತಿರ್ಬೋದು ಅಥವಾ ನಮ್ಮ ದೇಶ ಅಂತಿರ್ಬೋದು, ಒಂದು ಏನೋ ಚೇಂಜ್ ಆಗಬೇಕು, ತಾನಾಗೆ ಆಗ್ಬೇಕದು ಅನ್ನುವಂಥದ್ದಿದ್ರೆ ಏನು ಚೇಂಜ್ ಆಗಬೇಕು? ಅಕ್ಸೆಪ್ಟೆನ್ಸ್. ಸೊ ದಪ್ಪಿರ್ತಾರ ಕಪ್ಪಿರ್ತಾರ ಯಾರೇ ಹೆಂಗೆ ಇದ್ರು, ಅಂದ್ರೆ ನಮ್ಮ ಬಗ್ಗೆ ನಮಗೆ ಫಸ್ಟ್ ಅಕ್ಸೆಪ್ಟೆನ್ಸ್ ಅಂತೀರಾ ಅಥವಾ ಬೇರೆಯವ್ರನ್ನ ನೋಡಿದಾಗ ಅಕ್ಸೆಪ್ಟೆನ್ಸ್ ಅಂತೀರಾ? ಬೇರೆಯವ್ರ ಬಗ್ಗೆ ಅಂದ್ರೆ ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೋಬೇಕು, ಅಕ್ಸೆಪ್ಟೆನ್ಸ್ ಸ್ಟಾರ್ಟ್ ಆಗ್ಬೇಕು. ಅಂದ್ರೆ ಜನ ಹೆಂಗೆ ಇರ್ಲಿ, ಅವರು ಬಡವರು ಶ್ರೀಮಂತರು ಅದು ಇದು ಎಲ್ಲ ಅದನ್ನ ಸೈಡಲ್ಲಿ ತೆಗೆದು ತಾರತಮ್ಯಗಳೆಲ್ಲ ಬಿಟ್ಟು ಫಸ್ಟ್ ಅಕ್ಸೆಪ್ಟ್ ಮಾಡೋದನ್ನ ಕಲೀದು. ನಾನು ಮೊನ್ನೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಿದ್ರಿ, ಅದೊಂದು ಹುಡುಗಿ ಚೆನ್ನಾಗಿಲ್ಲ ಪಾಪ, ಮಾತಾಡ್ತಿದ್ದಾಳೆ. ಅವಳಿಗೆ ಕಮೆಂಟ್ಸ್ ಹೆಂಗ್ ಹಾಕಿದಾರೆ ಅಂದ್ರೆ, ನೀನ್ ಹಂಗಿದ್ಯಾ ಹಿಂಗಿದ್ಯಾ ನೋಡ್ಕೋ ಫಸ್ಟ್, ಹಂಗೆ ಹಿಂಗೆ ಅಂತ. ಸೊ ಅದು ಹೋಗ್ಬೇಕು, ಅವ್ರ ಪಾಡಿಗೆ ಅವ್ರು ಬಿಟ್ಬಿಡ್ರಿ. ಇನ್ನೊಬ್ರು ಏನೋ ಮಾತಾಡಿದ್ರಿಂದ ಅದು ಇನ್ನೊಬ್ರಿಗೆ ಹರ್ಟ್ ಮಾಡುವಂತ ಮಾಡ್ಕೋರಿ ಎಲ್ಲದನ್ನು.
ಎಕ್ಸಾಂಪಲ್ ನಾವು ಬಿಗ್ ಬಾಸ್ ಮನೆಯೊಳಗೆ ಸಾರಿ ಇಲ್ಲ 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 ಇದು ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ್ರಿ ನನಗ ಹೆಂಗ ಅನ್ಸಿದ್ದಂದ್ರೆ ಎಲ್ಲರೂ ಒಳ್ಳೆಯವ್ರೇ ರೀ ಅಲ್ಲಿ. ಎಲ್ಲರದ್ದು ಅವ್ರದ್ದೇನಂತ ಜರ್ನಿ ಐತಿ. ಮೇ ಬಿ ಅವರು ಸಂಪರ್ಕ ಅವರು ಬೆಳೆದ್ ಬಂದ ವಾತಾವರಣ ಮೇ ಬಿ ಹಂಗ್ ಮಾಡ್ಸಿರುತ್ತೆ. ಸೊ ಹಂಗಂತ ಮನುಷ್ಯ ಕೆಟ್ಟವನಲ್ಲ. ಸೊ ಆ ಒಂದ್ ಸಂದರ್ಭ ಒಂದು ಇದು ಹಂಗ್ ಮಾಡ್ಸಿರುತ್ತೆ ಅಷ್ಟೇ. ಸೊ ಹಂಗಾಗಿ ನನಗದ ಆ ಥಾಟೇ ಬರ್ಲಿಲ್ರಿ ಯಾರು ಕೆಟ್ಟವ್ರು ಯಾರಿದೆ ಅಂತ, ಎಲ್ಲರೂ ಒಂದೇ ನನಗೆ ಅನಿಸ್ತಿತ್ತು. ನಾನು ಇವಾಗ ಬಂದ ಕೂಡಲೇ ಒಂದ್ ಮಾತು ಹೇಳಿದೆ, ತುಂಬಾ ಕಡಿಮೆ ಜನ ಬಿಗ್ ಬಾಸ್ ಅಲ್ಲಿ ಹೋಗಿ ಒಂದು ಸಿನ್ಸಿಯರಿಟಿ ಒಂದು ಡಿಗ್ನಿಟಿ ಇಟ್ಕೊಂಡು ತನ್ನ ಬಿಟ್ಟು ಕೊಡದೆ ನಾನು ನೋಡ್ದ ಕೆಲವು ಅಲ್ಲಿಯ ಪಾರ್ಟಿಸಿಪೆಂಟ್ಸ್ ಅಲ್ಲಿ ನೀವು ಒಬ್ರು. ಹಂಗಾಗಿ ನನ್ ಮನಸ್ಸಿಗೆ ಬಹಳ ಹಿಡಿಸಿದ್ರಿ ನೀವು. ಇಲ್ಲ ನನ್ಗೆ ಹೆಂಗ್ ಅನಿಸ್ತಿತ್ತು ಅಂದ್ರೆ ಹೋದ್ಮೇಲೆ ಲೈಕ್ ಎಲ್ಲರ ಹತ್ರನು ಚೆನ್ನಾಗಿರ್ಬೇಕು. ಯಾಕಂದ್ರೆ ನಾವು ಅದನ್ನ ಹಂಬಲಿಸ್ತಿರ್ತೀವಿ ಸಣ್ಣವರಿದ್ದಾಗಿಂದನೂ. ಅದು ಎಂತ ದೊಡ್ಡ ವೇದಿಕೆ, ಅದು ಎಂತ ದೊಡ್ಡ ವೇದಿಕೆ. ಅಲ್ಲಿ ಹೋಗಿ ಅಲ್ಲ ನಮ್ಗೆ ಚಿಕ್ಕ ವಯಸ್ಸಿನ ಪ್ರೀತಿನ ಕಳ್ಕೊಂಡ್ಬಿಟ್ಟಿರ್ತೀವಿ ನಾವು. ನಮ್ಗೆ ಯಾರು ಆ ಪ್ರೀತಿ ಕೊಟ್ಟಿರಲ್ಲ, ನಾವಾಗಿ ಜನರ ಮುಂದೆ ಹೋಗಿರಲ್ಲ. ಇವಾಗ ಆ ದೊಡ್ಡ ಶೋದಲ್ಲಿ ಹೋದಾಗ ಅಲ್ಲಿ ನಾನಾಗೆ ಇರ್ಬೇಕಲ್ಲಿ ಅಂತ ಹೋಗಿ ನಾನು ಪಾರ್ಟಿಸಿಪೇಟ್ ಮಾಡ್ಬಾರ್ದು. ಸೊ ಅದೊಂದು ಬಹಳ ಇಲ್ಲ ನೀವು ಹೇಳೋ ಈ ಮಾತು ಮಾತ್ರ ನೀವಾಗಿ ಪಾರ್ಟಿಸಿಪೇಟ್ ಮಾಡಿದ್ದು ಮಾತ್ರ ನಾವು ನೋಡಿದ್ವಿ, ಜನರು ನೋಡಿದಾರೆ, ಕರ್ನಾಟಕ ಜನರು ನೋಡಿದಾರೆ ಅದನ್ನ. ಈಗ ಕನ್ನಡ ಒಂದೆರಡು ಇಂಗ್ಲಿಷ್ ಪದ ಹೇಳ್ತೀನಿ. ನಾವು ದಿನ ಬಳಕೆಯಲ್ಲಿ ಯೂಸ್ ಮಾಡುವಂತ ಇಂಗ್ಲಿಷ್ ಪದಗಳು, ಅವನ್ನ ನಾವು ಯೂಶಲಿ ಯೂಸ್ ಮಾಡಲ್ಲ, ಬಟ್ ಅದಕ್ಕೆ ಇಂಗ್ಲಿಷ್ ಪದನೇ ಯೂಸ್ ಮಾಡ್ತೀವಿ. ಅದು ಗೊತ್ತಿಲ್ಲ ಅನ್ನೋದಲ್ಲ, ಆ ಪದಗಳು ನಮ್ಗೆ ಗೊತ್ತಿವೆ ಕನ್ನಡ ಪದಗಳು, ಬಟ್ ಯೂಸ್ ಮಾಡೋದು ಅದನ್ನ ಇಂಗ್ಲಿಷ್ ಪದನೇ ಯೂಸ್ ಮಾಡ್ತೀವಿ. ಅದಕ್ಕೋಸ್ಕರ ಒಂದು ಏನಂದ್ರೆ ನಾನು ಇಂಗ್ಲಿಷ್ ಪದ ಹೇಳ್ತೀನಿ, ಅದಕ್ಕೆ ನೀವು ಅದು ಕನ್ನಡ ಪದನ ಹೇಳ್ಬೇಕು. ಜನರಲ್ ನಾಲೆಡ್ಜ್, ಇದು ಸಾಮಾನ್ಯ ಜ್ಞಾನ. ಕರೆಕ್ಟ್, ಸಾಮಾನ್ಯ ಜ್ಞಾನ. ಹಾ. ಮ್ಯೂಸಿಯಂ ಪ್ರದರ್ಶನ. ಕರೆಕ್ಟ್ ಇದೆ, ಅಲ್ಲಿಗೆ ಬಂದಿದ್ರಿ. ವಸ್ತು ಪ್ರದರ್ಶನ. ಓಕೆ. ಆಮೇಲೆ ಅಷ್ಟೇ, ಅವೆರಡು ಸಾಕು. ಈಗ ಓವರ್ ಆಲ್ ನೀತು ವನಜಾಕ್ಷಿ ಅವ್ರ ಲೈಫ್ಗೆ ಒಂದು ಸಿನಿಮಾ ಟೈಟಲ್ ಕೊಡ್ಬೋದು, ಅಥವಾ ಒಂದು ಹಾಡು, ಸಿನಿಮಾದೊಂದು ಹಾಡು ಸೂಟ್ ಆಗುತ್ತೆ, ಅಥವಾ ಕ್ಯಾಪ್ಷನ್ ಫಾರ್ ಯುವರ್ ಲೈಫ್ ಅಂದರೆ ಅದು ಏನಿರ್ಬೋದು? ಸಿನಿಮಾ ಹಾಡ್ರಿ. ಯಾವುದೊಂದು ಸಿನಿಮಾ ಹಾಡು, ಈ ಹಾಡಿದೆಲ್ಲ ಇದು ನನ್ನ ಲೈಫೇ ಹಿಂಗೆ ಹಾಡಾಗಿದೆ, ಅಥವಾ ಈ ಸಿನಿಮಾ ಟೈಟಲ್ಲೇ ನಾನು, ಅದ್ರ ಜೊತೆ ನೀವು ಗುರುತಿಸ್ಕೋಬೇಕು ಅದನ್ನ. ಕ್ಯಾಪ್ಷನ್ ಫಾರ್ ಯುವರ್ ಲೈಫ್ ಅಂತ ಬಂದ್ರೆ ಅದು ಏನಾದ್ರೂ ಆಗಿರ್ಬೋದು, ಸಿನಿಮಾದೇ ಅಂತ ನಾನೇನು ಹೇಳ್ತಿಲ್ಲ, ಯಾವ್ದು ಬೇಕಾದ್ರೂ ಆಗಿರ್ಬೋದು. ಒಂದು ಸಾಂಗ್ ಹೇಳ್ಬೇಕು ಅಂದ್ರೆ, ಕಂಬದ ಮ್ಯಾಲಿನ ಗೊಂಬೆ ನಂಬಲಿನ ನಿನ್ನ ನಗಿಯನ್ನ. ಸೊ ಆ ಹಾಡು ಯಾಕೆ ನೆನಪಾಗುತ್ತಂದ್ರೆ, ಅಂದ್ರೆ ಅಲ್ಲಿ ಗೊಂಬಿ ನಮ್ಮ ಮನಸ್ಸು ಒಂದು ಗೊಂಬೆ ಆಗೈತಿ, ಬಟ್ ಆ ಚಿತ್ತಾರನ ಇದನ್ ಮಾಡಕ್ ಆಗಲ್ಲ, ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ. ಆ ಒಂದು ಗೊಂದಲ ಆಗಿತ್ತು. ಸೊ ಆ ಒಂದು ಹಾಡು ನನಗೆ ಇದಾಗುತ್ತೆ. ಅದ್ ನೋಡಿ ಎಷ್ಟು ಕರೆಕ್ಟ್ ಆಗಿ ಅದು ನಿಮ್ಮ ಮನಸ್ಸಲ್ಲಿ ನಡೀತಿರೋದು, ಆ ಗೊಂಬೆ ಚಿತ್ತಾರ ಬರೆದಿರೋದು ಅದು ಕೂಡ ನೋಡ್ತಾ ಇತ್ತು ಅನ್ನೋ ತರ. ಹೌದು ಹೌದು, ಬಹಳ ಖುಷಿ ಆಯ್ತು. ಯಾಕಂದ್ರೆ ನೀವೆಲ್ಲ ಮಾತಾಡಿದ್ರೆ ಎಲ್ಲ ಒಂದೊಂದು ಪ್ರಶ್ನೆಗೂ ನೀವು ಒಂದೊಂದು ಮೆಸೇಜ್ ಕೊಟ್ರಿ. ಆಕ್ಚುಲಿ ನೋಡೋರಿಗೆ ಅದನ್ನ ಅಂದ್ರೆ ಎಲ್ಲ ಕೇಳಿಸ್ಕೊಳ್ಳೋದ್ರಲ್ಲಿ, ಎಲ್ಲ ಮಾತಾಡೋದ್ರಲ್ಲಿ ಇಲ್ಲ, ಎಲ್ಲ ಕೇಳಿಸ್ಕೊಳ್ಳೋದ್ರಲ್ಲದ. ಸೊ ಎಷ್ಟು ಜನ ಇದನ್ನ ಕೇಳಿಸ್ಕೊತಾರೋ, ಈ ಇಂಟರ್ವ್ಯೂನ ನೋಡ್ತಾರೋ, ಅದರಿಂದ ಅವ್ರಿಗೆ ಏನ್ ಇನ್ಸ್ಪೈರ್ ಆಗುತ್ತೋ ಅದನ್ನ ನಮಗ್ ಬರ್ದು ತಿಳಿಸ್ಬೇಕು. ಯಾವ ರೀತಿ ನಿಮ್ಮ ಸಪೋರ್ಟ್ ಅವ್ರಿಗೆ ಬೇಕು ಅದನ್ನು ಕೂಡ ಅವ್ರು ಕೇಳಬಹುದು. ಇದ್ರ ಜೊತೆಗೆ ಅವ್ವ ಜೊತೆನೂ ಒಂದೆರಡು ಮಾತಾಡ್ಬೇಕು ನಾನು. ಸೊ ಓವರ್ ಆಲ್ ನಿಮಗೆ ಮತ್ತೇನಾದ್ರೂ ಕೊನೆಯಲ್ಲಿ ಹೇಳ್ಬೇಕು ಅಂತಿದ್ದೀರಾ? ನನಗೆ ಆ್ಯಕ್ಚುಲಿ ಈಗ ನಮ್ಮ ಮಂಗಳಮುಖಿರ ಅಂದ ತಕ್ಷಣ ಓಕೆ ಅಳೋದೇ ಜೀವನ, ಹಿಂಗೆ ಇರೋದು ಅಂತ ಇತ್ತು. ಬಟ್ ನನ್ನ ಮನಸ್ಸಲ್ಲಿ ಏನಂದ್ರೆ, ನಂಗೆ ತುಂಬ ಸ್ಟ್ರಾಂಗ್ ಪರ್ಸ್ನಾಲಿಟಿ ಇದೆ ನಂದು. ಸೊ ನಾನು ಜನರಿಗೂ ಏನು ಹೇಳೋದಂದ್ರೆ, ಆ ಸ್ಟ್ರಾಂಗ್ ಪರ್ಸ್ನಾಲಿಟಿ ಇಟ್ಕೊಳ್ರಿ. ನೀವು ಗಂಡು ಹೆಣ್ಣು ತೃತೀಲಿಂಗಿ ಏನೇ ಆಗಿರಲಿ, ಸ್ಟ್ರಾಂಗ್ ಪರ್ಸ್ನಾಲಿಟಿ ಇಟ್ಕೊಳ್ರಿ, ಒಂದು ಕಾನ್ಫಿಡೆನ್ಸ್ ಇಟ್ಕೊಳ್ರಿ. ಯಾವುದೇ ಕೆಲಸ ನಿಮಗೆ ಕೊಟ್ಟಾಗ ಚಿಕ್ಕದು ದೊಡ್ಡದು ಅಂತ ನೋಡದೆ 100% ಕೊಟ್ರಿ ಫಸ್ಟ್. ಸೊ ಅವಾಗ ಅದು ಎಕ್ಸ್ಪೀರಿಯನ್ಸ್ ಇದೆ ಅಲ್ರಿ, ಆ ಎಕ್ಸ್ಪೀರಿಯನ್ಸ್ ಯಾವಾಗ ನಮಗ್ ಬರುತ್ತೆ, ಒಂದು ಒಳ್ಳೆ ಲೈಫ್ನ ನಾವು ಲೀಡ್ ಮಾಡ್ಬೋದು. ಆ ಒಂದು ಎಕ್ಸ್ಪೀರಿಯನ್ಸ್ನ ನೀವು ಎಲ್ಲರೂ ಪಡ್ಕೊಂಡು ಎಲ್ಲರೂ ಸಾಧಕರಾಗ್ರಿ. ಎಷ್ಟೊಂದು ನಮ್ಮ ಮಂಜುನಾಥ್ ಇದ್ದಾರೆ, ನೀವು ಕೇಳಿದ್ರೆಲ್ಲ, ಎಲ್ಲರೂ ಹೊರಗೆ ಬಂದು ನಮ್ಮ ತಂದೆ ತಾಯಿಗಳೇನಿದ್ದಾರೆ ಅಕ್ಸೆಪ್ಟ್ ಮಾಡ್ಕೊಳ್ರಿ. ನಿಮ್ಮ ಮಗು, ಅದು ನಿಮ್ಮ ರಕ್ತ ಹಂಚ್ಕೊಂಡೇ ಹುಟ್ಟಿರುವಂತ ಮಗು, ಅಕ್ಸೆಪ್ಟ್ ಮಾಡ್ಕೊಂಡು ಆ ಪ್ರೀತಿ ಕೊಡ್ರಿ. ಅವ್ರು ನಾವೇನ್ ಚೇಂಜ್ ಇಲ್ಲ. ಈಗ ಏನು ಚೇಂಜ್ ಆಗಿಲ್ಲ. ಎಲ್ಲರೂ ಈಗ ನನ್ಗೆ ಹೆಣ್ಣಂತಾನೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದು. ಯಾರು ಮೊದ್ಲಂಗಿರ್ಬೋದು ನಾನು, ಬಟ್ ಆ ಒಂದು
ರೋಲರ್ ಕೋಸ್ಟರ್ ಜರ್ನಿ ಇತ್ತಲ್ರಿ, ಅದೆಲ್ಲ ಪಾರ್ ಮಾಡ್ಕೊಂಡು ಒಂದು ಇದು ಮಾಡಿದೆ. ಯಾಕಾಯ್ತಂದ್ರೆ ನಮ್ಮ ತಂದೆ ತಾಯಿ ಒಪ್ಕೊಂಡು, ಸೊ ಒಪ್ಕೊಂಡು ಒಂದು ಒಳ್ಳೆ ಜೀವನ ಕೊಡ್ರಿ ನಿಮ್ ಮಕ್ಕಳಿಗೆ, ಯಾರೇ ಆಗಿರ್ಲಿ ಅದು ನಿಮ್ ರಕ್ತನೇ, ಅದು ನಿಮ್ ರಕ್ತ ಕೂಸು, ಅದು ಆಗ್ಲಿ ಅನ್ನೋದು ನನ್ ಖುಷಿ. ಅದು ಆಗುತ್ತೆ ಅನ್ನೋದು ಒಂದು ಕಾನ್ಫಿಡೆನ್ಸ್ ಐತಿ. ಆಗುತ್ತೆ ನಿಮ್ಮಂತವ್ರು. ಈ ಇಂಟರ್ವ್ಯೂ ಇಂದ ಎಷ್ಟೋ ಜನ ನಾಲೆಜ್ ಬರುತ್ತೆ. ಆಮೇಲೆ ಉತ್ತರ ಕರ್ನಾಟಕದವರಿಗೆ ನಾನು ಅದಕ್ಕೆ ಇದನ್ನ ನಮ್ಮ ಕಡೆ ಸ್ಲ್ಯಾಂಗ್ ಅಲ್ಲಿ ಮಾತಾಡೋಣ ಅಂದಿದ್ದಕ್ಕೆ, ಒಂದು ಉತ್ತರ ನಮ್ಮ ಕಡೆ ಹೆಂಗಂದ್ರೆ ಬೆಂಗಳೂರು ಭಾಷೆ ಮಾತಾಡಿದ ತಕ್ಷಣ ಹೆಂಗಾಗ್ಬಿಡ್ತದ, ಅವರು ಬೆಂಗಳೂರು ಕಡೆಯವರಪ್ಪ ಅಂತ ದೂರ ಇಟ್ಬಿಡ್ತಾರ ನಾವೆಲ್ಲ. ಸೊ ನಮ್ಮ ಭಾಷೆಯಲ್ಲಿ ಮಾತಾಡೋದು ಇನ್ನಷ್ಟು ನಾವು ಹತ್ರ ಆಗ್ತೀವಿ. ಇಲ್ಲಿ ಹೆಂಗಾಗುತ್ತೆ ಅಂದ್ರೆ ಈಗ ನಮ್ಗೆ ಯಾರ ಮಾತಾಡೋ ಸಿಕ್ಕರೋ ನಮ್ಮ ಹಬ್ಬ ಅದು. ಬೆಂಗಳೂರಿನಾಗ ನಮ್ಮ ಉತ್ತರ ಕರ್ನಾಟಕದಲ್ಲಿ ಸಿಗ್ತಾರ, ಬಹಳ ಖುಷಿ. ಸೊ ನೀವು ಹಂಗ ಮಾತಾಡಿದ್ರಿ, ನಂಗೆ ಖುಷಿ ಆಯ್ತು. ಸೊ ಒಳ್ಳೆ ಮೆಸೇಜ್. ನನಗೂ ಕೂಡ ಒಂಥರ ಸಂತೃಪ್ತಿ ತಂದಂತ ಇಂಟರ್ವ್ಯೂ ಇದು. ಇಂಟರ್ವ್ಯೂ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಸಂವಾದ. ಹೌದು, ಸೊ ಒಂದು ಕಾನ್ವರ್ಸೇಷನ್, ಜನರ ಮಧ್ಯೆ ನಡೀತಾ ಇರುವಂತ ಪ್ರಾಬ್ಲಮ್ಸ್ ನ ನಾವು ಕಾನ್ವರ್ಸೇಷನ್ ಪ್ರಕಾರ ನಾವು ಜನರಿಗೆ ತಲುಪಿಸ್ತಾ ಇದ್ದೀವಿ. ಸೊ ಇನ್ನು ಈಗ ಜೀವನ ಸ್ಟಾರ್ಟ್ ಆಗಿದೆ ಅನ್ನೋ ತರ ನೀವಿದ್ದೀರಾ ಅಂದ್ರೆ, ಇನ್ನು ನಾನು ಸಾಧಿಸೋದು ತುಂಬಾ ಇದೆ. ಹೌದ್ರಿ, ತುಂಬಾ ಜವಾಬ್ದಾರಿ ಇದೆ. ಮಾಡಿರೋದು ಆಕ್ಚುಲಿ ಏನು ಇಲ್ಲ, ಮಾಡೋದು ತುಂಬಾ ಇದೆ. ಅದಕ್ಕೆ ವರ್ಕ್ ಮಾಡ್ಬೇಕು ನಾವು. ಈಗ ಎಷ್ಟು ಜನ ಬಿಗ್ ಬಾಸ್ ಗೆಲ್ಬೇಕಾಗಿತ್ತು, ಮಾಡ್ಬೋದಾಗಿತ್ತು, ಟಾಪ್ 10 ಇರ್ಬೇಕು, ಟಾಪ್ 5 ಅದೆಲ್ಲ ಬಿಟ್ಬಿಡ್ರಿ. ಪಾರ್ಟಿಸಿಪೇಷನ್ ತುಂಬಾ ಇಂಪಾರ್ಟೆಂಟ್. ಅಲ್ಲಿ ಹೋಗ್ಲಿಕ್ಕೆ ಆಗದೆ ಇರೋರು ಎಷ್ಟು ಜನ ಇದಾರೆ. ನೀವು ಅಲ್ಲಿ ಹೋಗಿ ಅಲ್ಲಿವರೆಗೂ ಆ ಹಂತದವರೆಗೂ ಹೋಗಿ ಬಂದಿರಲ್ಲ. ಅಲ್ಲ, ನಾವು ಬಿಗ್ ಬಾಸ್ ಅಲ್ಲೊಂದು ರೆಕಾರ್ಡ್ ಮಾಡಿರಿ, ನೀವು ಕ್ಯಾಪ್ಟನ್ ಆದಾಗ ಹೊರಗೆ ಬಂದಿರಿ, ಅದೊಂದು ರೆಕಾರ್ಡ್. ಅದು ಫಸ್ಟ್ ಕಿಚನ ಚಪ್ಪಾಳೆ, ಹೌದು, ಜೈಲ್ಗೆ ಹೋಗಿ ಬಂದಿದ್ದೀನಿ, ಮತ್ತೆ ಉತ್ತಮ ತಗೊಂಡಿದ್ದೀನಿ. ಎಲ್ಲ ಏನೇನ್ ಬಿಗ್ ಬಾಸ್ ಮನೆಯಾಗ ಏನೇನಿತ್ತು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಹೊರಗೆ ಬಂದಿನಿ. ಗೆದ್ದಂಗ ಅದ ಆಕ್ಚುಲಿ. ಗೆದ್ರೆ ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್ ಅಲ್ಲ ಒಟ್ಟು, ಅಂದ್ರೆ ಅದೇ ನಿಮ್ಮನ್ನ ಮೇಲ್ ತಗೊಂಡ್ ಹೋಗೋದು, ಸಾಧನೆ ಕರ್ಕೊಂಡು ಹೋಗೋದೇ ಅದು. ಗೆಲುವು ಆಕ್ಚುಲಿ ಸ್ಟಾಪ್ ಆಗ್ಬಾರ್ದ್ರಿ. ಒಬ್ಬರು ಗೆಲುವು ಅಂತ ಅಂದ ತಕ್ಷಣ ಮುಗೀತದು, ಇಷ್ಟೇ ಗೆಲ್ಲೋದಿತ್ತು, ಗೆದ್ದೆ ನಾನು, ಚಂದ ಆಯ್ತಂತ. ಬಟ್ ನಮ್ದು ಪಾರ್ಟಿಸಿಪೇಷನ್ ಅಲ್ಲೇ ನಾವು ಗೆದ್ಬಿಟ್ಟಿದೀನಿ. ಮತ್ತೆ ಹೊರಗಡೆ ಬಂದ್ಮೇಲೆ ಜನರ ಪ್ರೀತಿ ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ರೀ. ಅಷ್ಟು ಪ್ರೀತಿ ಕೊಡ್ತಾ ಇದಾರೆ. ಈ ಪ್ರೀತಿ ಯಾವಾಗ್ಲೂ ಸದಾಕಾಲ ಇದ್ದೇ ಇರುತ್ತೆ. ನಿಮ್ಮ ಬಹಳ ಖುಷಿ ಆಯ್ತು, ಬಹಳ ಇನ್ಸ್ಪೈರಿಂಗ್ ಒಂದು ಪ್ರಭಾವ. ಅಂದ್ರೆ ಇದು ಬರೀ ಮಂಗಳಮುಖಿಯವರಿಗೆ, ಅಲ್ಲಿಯ ಆ ಮಕ್ಕಳಿಗೆ ಅಂತ ನಾನು ಹೇಳ್ತಾ ಇಲ್ಲ, ಪ್ರತಿಯೊಬ್ಬ ಹ್ಯೂಮನ್ ಬೀಯಿಂಗಿಗೂ, ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರಭಾವ ಬೀರುವಂತ, ಇನ್ಸ್ಪೈರ್ ಮಾಡುವಂತ ಮಾತುಗಳನ್ನ ನೀವು ಮಾಡಿದ್ರಿ. ಸೊ ಇದನ್ನ ಬರೀ ಕೇಳಿಸ್ಕೊಳ್ಳೋದ್ರಿಂದ ಯಾರಿಗಾದ್ರೂ ಇನ್ಸ್ಪೈರ್ ಆದ್ರೆ ನಾವು ಇಂಟರ್ವ್ಯೂ ಮಾಡಿರೋದು ಸಾರ್ಥಕ ಆಗುತ್ತೆ. ನೀವು ನನ್ನ ಕಾಲ್ ಮಾಡಿದ ತಕ್ಷಣ ಎಷ್ಟು ತಕ್ಷಣ ರೆಸ್ಪಾಂಡ್ ಮಾಡಿ, ಅದು ಈ ಎಲೆಕ್ಷನ್ ಟೈಮಲ್ಲಿ ನೀವು ಬ್ಯುಸಿ ಇದ್ರಿ, ಆದರೂ ನನಗೆ ಟೈಮ್ ಕೊಟ್ಟು ಬಂದು ನನ್ನ ಜೊತೆ ಇಷ್ಟೊತ್ತು ನನ್ನ ಜೊತೆ ಮಾತಾಡಿದ್ರಿ. ಬಹಳ ಖುಷಿ ಆಯ್ತು. ಅದು ನಮ್ಮ ಸ್ಲ್ಯಾಂಗ್ನಾಗ ಮಾತಾಡಿದ್ರಿ, ನಮ್ಮ ಉಡುಗೆ ತೊಡುಗೆ ತೊಟ್ಕೊಂಡು ನಾವು ಇಷ್ಟು ಚಂದ ಹರಟೆ ಹೊಡೆದಿದ್ದು ಬಹಳ ಖುಷಿ ಆಯ್ತು. ಹೌದು 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 ಹೌದು, ಬಹಳ ಖುಷಿ. ಓಕೆ, ಆಮೇಲೆ ಇನ್ನೂ ನಿಮ್ಮ ಬೆಳವಣಿಗೆ ಇದರ 10ರಷ್ಟು 100ರಷ್ಟು ಆಗಲಿ, ಜವಾಬ್ದಾರಿಗಳು ಜಾಸ್ತಿ ಬರಲಿ. ಯಾಕಂದರೆ ಅದಕ್ಕೆ ಹೆಗಲು ಕೊಡುವಷ್ಟು ಶಕ್ತಿ ನಿಮ್ಮಲ್ಲಿದೆ, ಭಾಳ ದೊಡ್ಡ ಹೆಮ್ಮರವಾಗಿ ಇನ್ನೂ ಬೆಳೀರಿ ಅಂತ ನಾನು ಆಶಿಸ್ತೀನಿ. ಒಳ್ಳೇದಾಗಲಿ ನಿತ್ತು. ಒಂದು ಲಾಸ್ಟ್ ಪ್ರಶ್ನೆ ಹೇಳ್ರಿ. ಮದುವೆ ಯಾವಾಗ ಆಗೋ ವಿಚಾರ ಯಾವಾಗಿದೆ? ಮದುವೆ ಭಾಳ ಜನರಿಗೆ ಇರ್ಬೇಕಿದು ಪ್ರಶ್ನೆ, ನಾನು ಕೊನೆಗೆ ಇದನ್ನು ಕೇಳ್ತಾ ಇದ್ದೀನಿ. ಮದ್ವೆ ಆಗೋ, ಈಗ ನಾವು ಒಂದು ಪ್ರೌಢಾವಸ್ಥೆಗೆ ಬಂದಾಗ ರೀ ನಮ್ಗೆ ಅದು ಫೀಲ್ ಇರುತ್ತೆ, ನಾವು ಮದ್ವೆ ಆಗ್ಬೇಕು, ನಮಗೂ ಬಾಯ್ ಫ್ರೆಂಡ್ ಇರಬೇಕು, ಮಗು ಇರಬೇಕು, ಅದೆಲ್ಲ ಇರುತ್ತೆ. ಈಗೆಲ್ಲ ಸಾಧನೆ ಆದ್ಮೇಲೆ ನೆಕ್ಸ್ಟ್ ಆ ಥರ ವ್ಯಕ್ತಿ ಸಿಕ್ಕಾಗ, ಆ ಥರ ನನ್ನನ್ನು ಅಕ್ಸೆಪ್ಟ್ ಮಾಡ್ಕೊಂಡು, ಈಗ ನನ್ನ ಜರ್ನಿ ಬೇರೆ ಇದೆ ಅಲ್ಲ, ನಾಳೆ ಹೊರಗಡೆ ಹೋಗ್ಬೇಕಾದ್ರೂ ಅವ್ರು ಪ್ರೌಡಾಗಿ ಹೇಳ್ಬೇಕು ನನ್ನ ಹೆಂಡತಿ ಅನ್ನೋ. ಸೊ ಅದು ಆ ಥರ ವ್ಯಕ್ತಿ ಸಿಕ್ಕಾಗ ಖಂಡಿತ ನಾನು ಮದುವೆ ಆಗ್ತೀನಿ. ಅವರು ಆದಷ್ಟು ಬೇಗ ಸಿಗಲಿ, ಅವ್ರು ಸಿಕ್ಕೇ ಸಿಗುತ್ತಾರೆ. ದೇವ್ರು ಇಂಥ ಒಬ್ಬ ಮಂಜುನಾಥ್ ಅನ್ನೋರ್ನ ನೀತು ಥರ ಮಾಡಿದ್ದಾರೆ ಅಂದರೆ ಅಂಥವ್ರಿಗೆ ಒಳ್ಳೆ ಹುಡುಗ ಇದ್ದೇ ಇದ್ದಾನೆ, ಸಿಕ್ಕೇ ಸಿಗ್ತಾನೆ. ಆದಷ್ಟು ಬೇಗ ಸಿಗಲಿ. ಸಿಕ್ಕ ತಕ್ಷಣ ನಮಗೂ ಹೇಳ್ರಿ, ನಾವು ಖುಷಿ ಪಡ್ತೀವಿ. ಹೋಳಿಗೆ ಊಟ ಹಾಕ್ರಿ ಅಂತಾರಲ್ಲ ನಮ್ಮ ಕಡೆ, ಹೋಳಿಗೆ ಊಟಕ್ಕೆ ಯಾವಾಗ ಹಾಕಿಸ್ತೀರಿ ಅಂತ ಕೇಳ್ತಾರಲ್ಲ. ಸೊ ಆ ಹೋಳಿಗೆ ಊಟಕ್ಕೆ ನಾವು ಕಾಯ್ತಾ ಇದ್ದೀವಿ. ಸೊ ಒಳ್ಳೇದಾಗ್ಲಿ, ಆಗ್ಲಿ, ಜಲ್ದಿ ಆಗ್ಲಿ, ಬಹಳ ಜಲ್ದಿ ಆಗ್ಲಿ. ನೀವು ಅನ್ಕೊಂಡಂಥ ಹುಡುಗನೇ ಸಿಗ್ಲಿ. ಸಂತೋಷದ ಸಮೃದ್ಧಿಯ ಜೀವನ ನಿಮ್ಮದಾಗ್ಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಬಾಯ್. ನಮಸ್ಕಾರ. ತಾಯಿ ದೇವರು ಅಂತ ನಾವೆಲ್ಲ ಹೇಳ್ತೀವಿ, ತಾಯಿನೇ ಗುರು ಅಂತಲೂ ನಾವು ಹೇಳ್ತೀವಿ. ತಾಯಿನ ಯಾವಾಗಲೂ ನಾವು ದೇವ್ರ ಸ್ಥಾನದಲ್ಲಿ ನಿಲ್ಲಿಸ್ತೀವಿ. ಆದರೆ ಅದೇ ತಾಯಿ ತನ್ನ ಹೊಟ್ಟೆಲಿ ಹುಟ್ಟಿರೋ ಮಗುನೇ ದೇವರು, ಅದು ಅರ್ಧನಾರೀಶ್ವರ. ಅದನ್ನು ನಾವು ದೇವರು ಅಂತ
ಎಷ್ಟು ಜನರು ಆ ಥರ ಆ ಒಂದು ಆ್ಯಂಗಲಿಂದ ವಿಚಾರ ಮಾಡ್ತಾರೆ, ಅದು ಒಬ್ಬ ತಾಯಿಗೆ ಮಾತ್ರನೇ ಸಾಧ್ಯ. ಅವರೊಂದು ಇಂಟರ್ವ್ಯೂವಲ್ಲಿ ಇದನ್ನು ಹೇಳಿದ್ದನ್ನು ಕೇಳಿ ನನ್ನ ಕಣ್ಣು ತುಂಬಿ ಬಂತು. ಎಂಥ ಮಾತದು ಅಂತ. ನಾವು ಮಕ್ಕಳು ತಾಯಿನ ದೇವರ ರೂಪದಲ್ಲಿ ನೋಡೋದಕ್ಕಿಂತ ತಾಯಿ ಮಕ್ಕಳನ್ನು ದೇವರ ರೂಪದಲ್ಲಿ ನೋಡೋದಿದೆಯಲ್ಲ, ಅದು ಎಂಥ ಬಾಂಧವ್ಯ. ಬನ್ನಿ ನಾವಿವತ್ತು ಅವ್ವಾಜಿ ವನಜಾಕ್ಷಿಯವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಯವ್ವ. ನಮಸ್ಕಾರ. ವನಜಾಕ್ಷಿ ಅನ್ನೋ ಹೆಸರು ಕೆಲವು ವರ್ಷಗಳ ಹಿಂದೆ ನಿಮ್ಮ ಊರಾಗಷ್ಟೇ ಗೊತ್ತಿರಬೇಕು. ಇವತ್ತು ವನಜಾಕ್ಷಿ ಅಂದ ತಕ್ಷಣ ಎಲ್ರಿಗೂ ಗೊತ್ತಾಗ್ಬಿಡ್ತದೆ. ಹೌದು, ನೀತು ಅವ್ರ ತಾಯಿ ವನಜಾಕ್ಷಿ ಅಂತ. ಅದ್ರ ಬಗ್ಗೆ ನಿಮಗೆ ಹೆಮ್ಮೆ ಅದ. ಆಮೇಲೆ ಅವರು ಈ ಒಂದು ಮಟ್ಟಕ್ಕೆ ಬೆಳಿಲಿಕ್ಕೆ ನಿಮ್ಮದು, ಯಾಕಂದ್ರೆ ತಾಯಿಯ ಒಂದು ಸಪೋರ್ಟು, ಆ ತಾಯಿಯ ಒಂದು ಅವರೊಂದು ನೆರಳು ತುಂಬ ಅವ್ರಿಗೆ ಆಗಿದೆ ಅನ್ನೋದು ಕಾರಣಕ್ಕಾಗಿ ನಿಮ್ಮ ಹೆಸರನ್ನು ಅವ್ರು ತಮ್ಮ ಜೊತೆ ಜೋಡಿಸ್ಕೊಂಡಾರ. ಯಾವ ಮಕ್ಕಳು ಕೂಡ ಇಂಥದ್ದನ್ನು, ಯಾಕಂದರೆ ಎಷ್ಟೋ ಕಡೆ ಹೆಂಗಾಗಿರುತ್ತೆ ಅಂದರೆ ಕೆಲವ್ರಿಗೆ ತಂದೆನೇ ಇರಲ್ಲ, ತಾಯಿ ಎಲ್ಲ ಮಾಡಿರ್ತಾಳೆ, ಆದರೂ ಅದನ್ನ ಆ ಥರ ನನ್ನ ತಾಯಿ ಹೆಸರು ಇಟ್ಕೋಬೇಕು ಅಂತ ಹೊಳೆದಿರಂಗಿಲ್ಲ ಯಾರಿಗೂ. ಹೌದು. ಆದರೆ ನೀತುಗ ಹಾಗೆ ಹೊಳಿತು. ಅವಳು ನೋಡೋ ಆಲೋಚನೆ ಇರ್ಬೋದು, ಅವಳಿಗೆ ಆ ಮಟ್ಟಕ್ಕೆ ನಾನು ಬೆಳೆದ ಮೇಲೆ ನಮ್ಮ ತಾಯಿ ಹೆಸರನ್ನು ನನ್ನ ಜೊತೆಗೆ ತೊಗೊಂಡು ಹೋಗ್ಬೇಕು ಅಂತ ಬೆಳೀತು. ಆದರೆ ನೀವು ಹೇಳಿದ್ರಿ ನಿಮ್ಮ ಮಗಳ ನಿಮ್ಮ ದೇವ್ರ ಸಮಾನ ಅಂತ. ಹೌದು. ಅದು ಹೆಂಗೆ ಹೊಳಿತು ಅಂದರೆ ಅದು ಹೊಳಿಯೋದಂತಲ್ಲ, ಅದನ್ನು ನೀವು ಭಾವಿಸಿದಿರಿ ಹಾಗೆ. ಹೌದು. ಯಾಕಂದರೆ ನಾವು ಮನ್ಯಾಗಾದ್ರೂ ಕೂಡ ಏನಾದರೂ ಮಾತಾಡಬೇಕಾದ್ರೆ ಏನಾದರೂ ಒಂದು ಅಂದ್ಬಿಡ್ತೆ, ಹೇಳ್ಬಿಡೋ ಈ ಥರ ಹೇಳ್ಬಿಟ್ರೆ ಅದು 100% ಸತ್ಯನ ಆಗಿರ್ತದೆ. ಹೌದಾ? ಹಂಗಾಗಿ ಆ ಥರ ಏನು ಅದು ಅದೇ ಇರಲಿ ನಮ್ಮೂರು ಭಾಷೆದಾಗ ಮಾತಾಡಿ. ನಿಮ್ಮ ನೆರವನ್ನ ಯಾರು ಕುಂತು ಮಾತಾಡ್ದಂಗೆ ಮಾತಾಡ್ರಿ ಅಷ್ಟೇ. ಯಾಕಂದ್ರೆ ಎಲ್ಲರಿಗೂ ಆ ಥರ ಮಕ್ಕಳು ಇರೋದೇ ಇಲ್ಲ. ಅಂದ್ರೆ ಅವ್ರು ಮಾತಾಡಿದ್ದೆಲ್ಲ ನಿಜ ಆಗ್ತದಂತ. ನಮಗ್ರೆ 100% ಅದು. ಯಾಕಂದ್ರೆ 100% ಸತ್ಯನ ಅದು. ಯಾಕಂದ್ರೆ ನಾವು ಇವಾಗ ಏನಾದ್ರೆ ಮಾತಾಡ್ಬೇಕಾದ್ರೆ ಹೋಟ್ಲದ್ದಾತ್ರಿ ಮನ್ಯಾಗ ಆತು ಅದನ್ನ ಮಾತಾಡ್ಲಿ, ದೊಡ್ಡಗನ ಏನೋ ಒಂದ್ಸಲ ಅಂದ್ಬಿಟ್ರೆ ಅದು ಆಗೇ ಬಿಟ್ಟಿರ್ತದೆ. ಹಂಗಾಗಿ ನಾವು ಹೆಚ್ಚು ಮಾತಾಡಕ್ ಕೊಡಲ್ಲ. ನೀತನ ಅವ್ರ ಮುಂದೆ ಏನು ಹೇಳಕ್ ಹೋಗಲ್ಲ. ಹೇಳಿದ್ರು ಕಿವಿಯಾಗ ಏನೇನಂತ ಬಂದ್ರೆ ಏನೂ ಇಲ್ಲ ಅಂತ ಹೇಳ್ಬಿಡ್ತೀವಿ. ಈಗ ಎಷ್ಟೋ ಜನ ತಾಯಂದ್ರು ಅಂದ್ರೆ ಅವ್ರ ಮಕ್ಕಳಲ್ಲಿ ಈ ಥರ ಚೇಂಜಸ್ ಆಗ್ತಾ ಇದೆ, ಅಥವಾ ಮಕ್ಕಳು ಬೇರೆ ರೀತಿ ಗಂಡು ಮಗು ಆಗಿದ್ರೆ ಹೆಣ್ಣು ಮಗು ಥರ ಅವರಲ್ಲಿ ಭಾವನೆ ಇದೆ ಅಂತ ತಂದೆ ತಾಯಿಗಳಿಗೆ ಹೇಳಿದಾಗ ತಂದೆ ತಾಯಿಗಳು ಎಷ್ಟೋ ಜನ ಸಪೋರ್ಟ್ ಮಾಡಿಲ್ಲ, ಎಷ್ಟೋ ಜನ ಮಾಡಿದ್ದಾರೆ. ಈಗ ಯಾರು ಮಾಡಿಲ್ಲ ಅವರಿಗೆ ನೀವು ತಾಯಿಯಾಗಿ ಇನ್ನೊಬ್ಬ ಆ ಥರದ್ದು ತಾಯಿ ನಿಮ್ಮ ಎದುರಿಗೆ ಬಂದರೆ ನೀವು ಅವ್ರಿಗೆ ಏನು ಹೇಳ್ತೀರಿ? ಅಂದ್ರೆ ನಮ್ಮ ಮಕ್ಕಳು ನಾವು ಕಷ್ಟ ಆಗುತ್ತೆ. ಅಲ್ಲ, ಮೊದಲು ನಿಮ್ಗೂ ಕಷ್ಟ ಆಯ್ತು ಅಂತ ಕೇಳ್ಪಟ್ಟೆ. ಆದ್ಮೇಲೆ ನಮ್ಮ ತಮ್ಮನು ನಾವೇನೇ ಕೇಳಿದ್ರಿ, ಇವಾಗ ನಮ್ಮ ತಮ್ಮ ನಾವು ಎಲ್ಲರ ಕುಂತ ಮಾತಾಡ್ತೀವ್ರಿ. ಹಂಗೆ ಮಾತಾಡ್ಬೇಕಾದ್ರೆ ಇಲ್ಲ ಮೊದ್ಲಿಂತ್ರ ನಾವು ನೋಡಿದ್ದಿತ್ತು ಅಂಜನತ್ತಿದ್ದಾಗ ಹೆಂಗೆ ಒಂದು ಲೆವೆಲ್ ಸ್ಟ್ಯಾಂಡರ್ಡಲ್ಲೇ ಬೆಳೆದಿರೋದು. ಯಾಕಂದ್ರೆ ನಾವು ಹೆಂಗೆ ಇರ್ಲಿ ಊಟ ಮಾಡಕ್ ಇಲ್ಲದ್ರು ಕೂಡ ನೀತು ಮಂಜುನಾಥ್ ಇದ್ದಾಗ ಸ್ಟ್ಯಾಂಡರ್ಡಾಗೆ ಬೆಳೆದಿರೋದು. ಆಮೇಲೆ ಸ್ಕೂಲ್ನಾಗ ಆತು ಎಲ್ಲೇ ಆಯ್ತ್ರಿ ಒಂದು ರ್ಯಾಂಕ್ ಸ್ಟೂಡೆಂಟ್ ಅಂತಾನೆ ಬಂದಿರೋದು. ಎಷ್ಟೋ ಗೋಲ್ಡ್ ಮೆಡಲ್ ಬಂದಾವ. ಡ್ರಾಯಿಂಗ್ ಆಮ್ಯಾಗ್ರಿ ಇದ್ರೊಳಗ ಡ್ರಾಯಿಂಗ್ ಒಳಗಂತಿ ನಮ್ಮ ಇಡೀ ಸುತ್ತಮುತ್ತ ಎಲ್ಲಿ ಇದಾಗ್ತಾವ ಡ್ರಾಯಿಂಗ್ ಕ್ಲಾಸ್ ಇರ್ತಾವ ಅಲ್ಲಿ ಮರ್ದಿಸ್ ಪೇಪರ್ನೇ ಬಂದ ಬಿಡ್ತಿತ್ತು ಪ್ರಥಮ ಸ್ಥಾನ ಅಂತೇಳಿ. ಹಂಗಾಗಿ ಗೊತ್ತಿತ್ತಲ್ರಿ ಮೊದ್ಲಿಂತ್ರ. ಅವಾಗ ನಮ್ಮ ತಮ್ಮ ಏನಂತ ಇಲ್ಲ ಅವ್ನು ಏನಂತ ನಾನು ಸಾಧನೆ ಮಾಡೇ ತೋರಿಸ್ತಾನ, ನಾವು ಸಪೋರ್ಟ್ ಮಾಡೋಣ, ಯಾರೇನಂದ್ರು ತಲೆ ಕೆಡಿಸ್ಕೋಬೇಡ, ನೀನು ಧೈರ್ಯದಿಂದ ಇರು, ಹಂಗೇನಾರು ಬಂತಂದ್ರೆ ನಾನು ಹೇಳ್ತೀನಿ ಅವ್ರಿಗೆ ಅಂತೇಳಿ. ಹಂಗೆ ನಮ್ಮ ತಮ್ಮನೂ ಧೈರ್ಯ ತುಂಬಿದ ನಮಗೆ. ಆಮೇಲೆ ನಮ್ಮ ದೊಡ್ಡ ಮಗನ ಕೇಳಿದ್ವಿ, ಇರ್ಲಿ ಬಿಡು ಅವನ ಪಾಡಿಗೆ ಅವ್ನು ಹೆಂಗ ಇರ್ಲಿ ಚೆನ್ನಾಗಿರ್ಲಿ ಸಾಕು, ನಾವು ಸಪೋರ್ಟ್ ಮಾಡೋಣ ಅಂತ ಹೀಗಾಗಿ ಸಪೋರ್ಟ್ ಮಾಡಿದ್ವಿ. ಅಂದ್ರೆ ನೀವು ಹೂ ಕಟ್ಟುತ್ತಾ ಇದ್ದವ್ರು ನಿಮ್ಮ ಮನೆಯಲ್ಲಿ ಮಂಜುನಾಥನೇ ಒಬ್ಬ ಒಂದು ಹೂ ಅದು. ಹೌದು. ಅದು ಹೂ ಆಗಿ ನಿಮ್ಮ ಕೈಗೆ ಬಂದಾಗ ನೀವು ಅದನ್ನ ಅಂದ್ರೆ ಅಂತಿದ್ದಿ ಅದಕ್ಕೆ ಸಪೋರ್ಟ್ ಕೊಟ್ಟು ಒಂದು ನೆಲೆ ನಿಲ್ಲೋ ಹಾಗೆ ಮಾಡಿದ್ರಿ. ದೊಡ್ಡ ಸಪೋರ್ಟ್ ಕೊಟ್ಟಿದ್ದೀರ ಮಗಳಿಗೆ. ಈ ಎಲ್ಲ ಆಗುವಾಗ ಅಂದರೆ 3-4 ದಿವಸ ನಿಮ್ಗೆ ಭಾಳ ಕಷ್ಟ ಆಯಿತು, ತ್ರಾಸಾಯಿತು ಅಂತ ನಾನು ಕೇಳ್ಪಟ್ಟೆ. ನಿಮ್ಗೆ ನಿಮ್ಮ ಚಿಂತೆ ಬಗ್ಗೆ ಜಾಸ್ತಿ ಅಂದರೆ ಮಗನಿಗೆ ಹಿಂಗಾದ್ರೆ ಅಥವಾ ಮಗಳಿಗೆ ಮಗನೇ ಹಿಂಗಾದ್ರೆ ನನಗೆ ಕಷ್ಟ ಅಂತ ಅನ್ನಿಸ್ತೋ, ನಿಮಗೆ ಆ್ಯಸ್ ಅ ತಾಯಿ ತಂದೆ ತಾಯಿಗೆ ಏನು ಹೇಳೋದು ಅಥವಾ ಸಮಾಜಕ್ಕೆ ಏನು ಹೇಳೋದು ಅಂತ ಅನ್ನಿಸ್ತೋ? ಇಲ್ಲ, ತಲೆಗೆ ಏನು ಬಂತು? ಒಂದು 3-4 ದಿವಸ ಯೋಚನೆ ಮಾಡಿದ್ವಿ. ಯಾಕಂದ್ರೆ ನಮ್ದು ಇವಾಗ ಆಗೈತಿ ಹೋಗಿ ಜೀವನ, ಅವ್ರ ಸುಖ ನೋಡ್ಬೇಕು ನಾವು. ಮಕ್ಕಳು ಕಷ್ಟಪಟ್ಟು ಬೆಳೆಸಿರೋದಕ್ಕೆ ಮಕ್ಕಳು ಚೆನ್ನಾಗಿರ್ಲ ಅಂತಾನೆ ಚಲೋ ಹೊತ್ನಾಗಿರ್ಲ ಅಂತ ಬೆಳೆಸಿರ್ತೀವಿ ನಾವು.
ಹಂಗಾಗಿ ನಾವೊಂದು ಡಿಸೈಡ್ ಮಾಡಿದ್ವಿ. ಯಾಕಂದರೆ ಎಲ್ಲರದ್ದು ಜೀವನ ಒಂದೇ ಸಲ ಬರೋದು ಜೀವನ ಅನ್ನೋದು. ಹೆಂಗಿದ್ರೆ ಸಾಧನೆ ಮಾಡ್ತಾನೆ ಮೊದಲೇ ಭಾಷೆ ಕೊಟ್ಬಿಟ್ಟು ಆ ಥರ ನೀವೆಲ್ಲರೂ ಸಪೋರ್ಟ್ ಮಾಡಿದ್ರೆ ನಾವು ಒಂದು ಏನಾದರೂ ಸಾಧನೆ ಮಾಡ್ತೀನಿ ಅಂತ. ಹಾಗಾಗಿ ಏನಾದರೂ ಸಾಧನೆ ಮಾಡ್ತಾನೆ ಅನ್ನೋದು 100% ಇತ್ತು ನಮ್ಮ ಹತ್ರ. ಹಾಗಾಗಿ ಅಲ್ಲ ಅದು ನೀವು ನಿಮ್ಮ ಮಾತಲ್ಲೇ ಅಲ್ಲ, ಅದು ನಾವು ಅವ್ರ ಜೀವನದಲ್ಲೇ ನೋಡ್ತಾ ಇದ್ದೀವಿ. ಅವರು ಇಲ್ಲ ಇವಾಗ ಏನಾದರೂ ಇವಾಗ ಗೊತ್ತಿಲ್ಲದ ಏನಾದರೂ ಮಾಡ್ತೀನಿ ಅಂದರೆ ಮಾಡೇ ತೋರಿಸ್ತಿದ್ವಿ. ಛಲ ಇದೆ, ಧೈರ್ಯ ಇದೆ. ಹೌದು, ಅದು ಅವರನ್ನ ಅದೆಲ್ಲಕ್ಕಿಂತ ಹೆಚ್ಚಾಗಿ ಅವ್ರಷ್ಟು ಸಾಧನೆ ಮಾಡೋದಕ್ಕೆ ಕಾರಣ ಮನೆಯವರು, ನಿಮ್ಮವ್ರು ಎಲ್ಲರೂ ಸಪೋರ್ಟು. ಅವರ ಸಿಸ್ಟರ್ದು ಇರ್ಬೋದು, ತಂದೆ ತಾಯಿ, ನಮ್ಮ ಮಗಳು ಆಕಿನೂ ಸಪೋರ್ಟ್ ಮಾಡಿದ್ರು. ಇಲ್ಲ ಅಂದರೆ ನಾವೆಲ್ಲರೂ ಹೆಂಗಂದ್ರೆ ಮಂಜುನಾಥ್ ಇದ್ದಾಗ ಎಲ್ಲರೂ ಇಷ್ಟಪಡ್ತಿದ್ವಿ. ಹಾಗಾಗಿ ಅವ್ನು ಹೆಂಗಂತ ಗೊತ್ತಲ್ಲ, ನೇತು ಅಂದ್ರೆ ಹೆಂಗ ಮಂಜುನಾಥ್ ಹೆಂಗಂತ ಗೊತ್ತಂತ. ಹಾಗಾಗಿ ನಾವೆಲ್ಲರೂ ಅದು ಮದುವೆ ಮಾಡ್ಬೇಕು ಮಗನಿಗೆ ಅಂತ ಅನ್ನೋದ್ರಾಗ ಅಯ್ಯೋ ಹುಡುಗಿ ಫೋಟೋಗಳೆಲ್ಲ ಕಳಿಸ್ತಾ ಇದ್ರು ನಮ್ಗೆ. ಮಗಳು ಬಂದ್ಬಿಟ್ಲು, ಹುಡುಗಿನ ಮದುವೆ ಮಾಡ್ಬೇಕು ಅನ್ನೋದ್ರಾಗ ಮಗಳು ಬಂದ್ಬಿಟ್ಲು ಮನೆಗೆ. ಹುಡುಗಿ ಫೋಟೋ ಕಳಿಸ್ತಾ ಇದ್ರು ನಮ್ಮ ತಮ್ಮ ಅವರೆಲ್ಲರೂ. ನೋಡನ್ನು ಇನ್ನೇವ ಮಾಡ್ಕೊಂತಾನ ಗೊತ್ತಾಗಲ್ಲ, ಬೆಂಗಳೂರಾಗಿರ್ತಾನ, ಬೇಡ ಮತ್ತೆ ಯಾವ್ದು ಜಲ್ದಿ ಮದುವೆ ಮಾಡ್ಬಿಡು, ಯಾರ ಹುಡುಗಿ ನೋಡಿ ಅಂದ್ರೆ ನಮ್ಮ ಸೈಡ್ 21 ಆದ ಕೂಡಲೇ ಮಾಡ್ಬಿಡ್ತಾರೆ, ಜಾಸ್ತಿ ಮಾಡ್ಬಿಡ್ತಾರಲ್ರಿ. ಹಂಗಾಗಿ ಮತ್ತೆ ಯಾರನ್ನಾರು ಮಾಡ್ಕೊಂಬಂದ್ರೆ ಹಿಂಗ ಮಾಡ್ಬಿಡ ಅಂತೇಳಿ ಹುಡುಗಿ ಫೋಟೋಗಳು ಕಳಿಸ್ತಾ ಇದ್ರು. ಹಂಗಾಗಿ ಇಲ್ಲ ಈ ವರ್ಷ ಬೇಡ, ನಾನು ಮುಂದರ್ಸಕ್ ನೋಡ್ತೀನಿ. ಅಲ್ಲ ಅವರಿಗೆ ನೀತು ಅವ್ರಿಗೆ ಹೆಂಗಿತ್ತು ಅಂತಂದ್ರೆ ಜಗತ್ತು ಆಕ್ಸೆಪ್ಟ್ ಮಾಡುತ್ತೋ ಬಿಡುತ್ತೋ ಅದಿರ್ಲಿ ಪಕ್ಕಕ್ಕೆ, ಬಟ್ ನೀವು ಮನೇಲಿ ತಂದೆ ತಾಯಿ ಆಕ್ಸೆಪ್ಟ್ ಮಾಡ್ಬಿಟ್ರೆ ಅದು ದೊಡ್ಡ ಯುದ್ಧ. ನಮ್ಮ ಮನೆಯವರು ಒಪ್ಪಿರ್ಲಿಲ್ರಿ, ಅವರು ಬೈತಾ ಇದ್ರು ನನ್ನ. ಎಲ್ಲದಕ್ಕೂ ಸಪೋರ್ಟ್ ಮಾಡ್ದ, ಮಕ್ಳಿಗೆ ಇಕ್ಕಿ ನಂಗೆ ಗೊತ್ತಾಗಲ್ಲ ಅನ್ನೋ ಬುದ್ಧಿ ಇಲ್ಲ ಅಂತ ನಾ ಬೈತಿದ್ರಿ. ನಾವು ಅವ್ರದ್ದು ಕಿವ್ಯಾಗ ಹಾಕೊಂತಿರ್ಲಿಲ್ಲ. ಯಾಕಂದ್ರೆ ನಮ್ಮ ಮಕ್ಳು ನಮ್ಗೆ ಹೆಂಗದಾರ ಅಂತ ಗೊತ್ತಾದ್ಮ್ಯಾಗ ನಾವು ಅವ್ರಿಗೆ ಸಪೋರ್ಟ್ ಮಾಡ್ಲೇಬೇಕು. ಇನ್ನು ಬಿಡಪ್ಪ ಮೊದ್ಲಿಂತ್ರನು ಒಂಥರ ಹುಚ್ಚರಕ ಮಾಡ್ತಾರೆ ಹಂಗ ಹಿಂಗಂದ್ರೆ ಅದು ಬೇರೆ ಇತ್ತು. ಯಾವ ಥರ ಅಂತ ನಮಗೆ ಗೊತ್ತಿತ್ತಲ್ಲ. ಹಂಗಾಗಿ ಅಂದ್ರೆ ನಮ್ಮಲ್ಲೆಲ್ಲ ತಂದೆ ತಾಯಿಗೆ ದೊಡ್ಡ ಭಯ ಇರೋದೇ ಸಮಾಜದ್ದು. ಹೌದು, ಬೈತಿದ್ವಿ. ನಮ್ಮ ದೊಡ್ಡ ಮಗಳು ನಮ್ಮ ಮಗಳು ಅವರೆಲ್ಲ ಬೈತಿದ್ರು. ಇರ್ಲಿ ಬಿಡು, ಅವ್ನ ಪಾಟಿಗೆ ಅವ್ನು ಹೆಂಗೋ ಮಾಡ್ಲಿ, ಚೆನ್ನಾಗಿರ್ತಾನ, ಇದಕ್ಕೆ ನೀನು ಆ ಥರ ಮಾಡ್ತೀವಿ ಅಂತ ಅವ್ರ ತಂದೆಗೆ ಬುದ್ಧಿ ಹೇಳ್ತಿದ್ರು. ಹೇಳಿದಾಗ ನಾನು ನೋಡೋಕ್ಕಾಗಲ್ಲಪ್ಪ, ನೀವು ಹೆಂಗಾರ ಮಾಡ್ರಿ, ನಾವು ಹೋಗ್ಬಿಡ್ತೀನಿ ಇಲ್ಲಾರ ಅಂತ ಅಂತಿದ್ರು. ನಾವು ಎಲ್ಲೋದ್ರು ಮತ್ತಿರಿ ಬರ್ತಾರ, ಹೋದ್ರು 8 ದಿವಸ ಹೋಗ್ತಾರ, ಭಾಳ ಅಂದ್ರೆ 1 ತಿಂಗಳು ಹೋಗ್ತಾರ. ಮಂಜುನಾಥರ ಮೇಲೆ ನಿಮ್ಗೆ ತುಂಬಾ ನಂಬಿಕೆ ಇತ್ತು. ಅಂದ್ರೆ ಹೆಸರು ಚೇಂಜ್ ಆಗಿರ್ಬೋದು, ಹೌದು ಆಯ್ತಾ, ಅವರು ಮಗ ಇದ್ದವ್ರ ಮಗಳಾಗಿರ್ಬೋದು, ಆದ್ರ ಒಳಗಿನ ಗುಣಗಳು ಒಂದೇ ಇರ್ತಾವಲ್ಲ. ಹೌದು, ಛಲ, ಇದನ್ನ ನಾನು ಮಾಡ್ತೀನಿ ಅಂದ್ರೆ ನಾನು ಮಾಡ್ತೀನಿ, ಆ ಒಂದು ಧೈರ್ಯ ನಿಮಗಿತ್ತು. ಹೌದು, ಆಯ್ತಾ. ಹಂಗಾಗಿ ನಿಮ್ಗೆ ಮಗ ಮಾಡೇ ಮಾಡ್ತಾನ, ಮಗ ಹೇಳಿದಾನೆ ಅಂದ್ರೆ ಏನೋ ಸಾಧಿಸ್ತಾನ. ಮಕ್ಕಳಿಗೆ ತಂದೆ ತಾಯಿಗೆ ಬೇಕಾಗಿರೋದೇನ್ರಿ ಎಲ್ಲಕ್ಕಿಂತ ಹೆಚ್ಚಿಗೆ ಮಕ್ಕಳು ಸಾಧನೆ ಮಾಡಿ ಅವ್ರ ಖುಷಿಯಾಗಿದ್ರೆ ಸಾಕಲ್ಲ. ಸೊ ಅದೇ ನೀತವರು ಕೊನೆಯಲ್ಲಿ ಹೇಳಿದ್ರು, ಎಲ್ಲ ವನಜಾಕ್ಷಿ ಅಂತ ನಮ್ಮ ಅವ್ವನ ಹೆಸರು ಇಟ್ಕೊಳ್ಳೋಕೆ ಕಾರಣನೇ ನಮ್ಮ ಅವ್ವನ ದೊಡ್ಡ ಬಿಗ್ ಸಪೋರ್ಟು. ಅವ್ವಾಜಿ ಅವರು ಒಂದು ಆಸೆ ಏನು ಅಂತಂದ್ರೆ ನಮ್ಮ ಅವ್ವನ ಆರೋಗ್ಯ ಚೆನ್ನಾಗಿರ್ಬೇಕು ಅವ್ವಾಜಿದು ಅಂತ ಕೇಳ್ಕೊತಾರೆ. ಅಷ್ಟು ದೊಡ್ಡ ಸಪೋರ್ಟ್ ಆಗಿರಿ. ನಿಮ್ಮ ಈ ಒಂದು ಎಕ್ಸಾಂಪಲ್ ಇಂದ ಎಷ್ಟೋ ಜನ ತಂದೆ ತಾಯಿ ಅಂದರು ನಮ್ಮ ಮಕ್ಕಳನ್ನ ಒಪ್ಕೊಂಡು ಅವ್ರಿಗೊಂದು ದಾರಿ ತೋರಿಸ್ಕೊಟ್ರೆ ಅವರು ಚೆನ್ನಾಗಿ ಬೆಳಿತಾರೆ. ಎಲ್ಲರಿಗೂ ನಮ್ಮ ರಕ್ತನೇ. ಇನ್ನೊಂದು ಏನಂದ್ರಿ, ಅವರು ಆ ತರ ಇರೋರಿಗೆ ಅವ್ರಿಗೆ ಟ್ಯಾಲೆಂಟ್ ಜಾಸ್ತಿ ಇರುತ್ತೆ. ಅಂದ್ರೆ ಅವ್ರದ್ದು ಮೈಂಡೇ ಬೇರೆ ಇರುತ್ತೆ. ಹೌದೌದು, ಯಾಕಂದ್ರೆ ಇವ್ರು ನಮ್ಮ ಡಿಸೈನ್ ಮಾಡಿರೋ ಅದು ದೇವರು ಅಂದ್ರೆ ಹೆಣ್ಣು ಗಂಡು ಎರಡರದ್ದು ಒಬ್ಬರಿಗೆ ಹಾಕ್ಬಿಟ್ಟಿರ್ತಾರೆ ದೇವರು. ಹಾಗಾಗಿ ಅವ್ರ ಹತ್ರ ಆ ಶಕ್ತಿ ಇದ್ದೇ ಇರುತ್ತೆ. ಅದಕ್ಕೆ ನೀವು ಮಗಳನ್ನ ದೇವರು ಅಂತ ಪೂಜಿಸೋ ತಾಯಿ ನೀವು. ಹಾಗಾಗಿ ಅವರು ನಿಮ್ಮನ್ನ ದೇವರು ಅಂತ ಅನ್ಕೋತಾರೆ. ಒಬ್ರಿಗೊಬ್ರು ಅಂದ್ರೆ ತಾಯಿ ಮಗಳು ಇಬ್ರು ಒಬ್ರಲ್ಲೊಬ್ರು ದೇವ್ರನ್ನ ಕಾಣ್ತೀರಿ. ಅದಕ್ಕಿಂತ ದೊಡ್ಡ ದೇವಾಲಯ ಇನ್ನು ಯಾವ್ದು? ಒಂದ್ ದೊಡ್ಡ ಗುಡಿನೇ, ನಿಮ್ಮ ಮನೆನೇ ಒಂದು ಗುಡಿ ಅಂತ ಹೇಳ್ಬೋದು. ನೀವಿಬ್ರು ತಾಯಿ ಮಗಳು ಅಥವಾ ನಿಮ್ಮ ಸಂಸಾರ ಇಡೀ ಈ ನಮ್ಮ ಸಮಾಜಕ್ಕೆ, ನಮ್ಮ ಉತ್ತರ ಕರ್ನಾಟಕದ ಅಷ್ಟೇ ಅಲ್ಲ, ಕರ್ನಾಟಕಕ್ಕೆ ಒಂದು ಮಾದರಿ. ಈ ಥರ ಆಕ್ಸೆಪ್ಟೆನ್ಸ್ ಬರೀ ಮಂಗಳಮುಖಿಯರಂತಲ್ಲ, ಮಕ್ಕಳು ಎಷ್ಟೋ ದೊಡ್ಡದು ಏನೋ ಸಾಧನೆ ಮಾಡಬೇಕು ಅಂದ್ರೆ ತಂದೆ ತಾಯಿ ಸಪೋರ್ಟ್ ಮಾಡಲ್ಲ. ಸಪೋರ್ಟ್ ಮಾಡಿದ್ರೆ ಮಕ್ಕಳು ಬೇರೆ ರೀತಿಯಲ್ಲಿ ಬೆಳೀತಾರೆ ಅನ್ನೋದಕ್ಕೆ ಇದೊಂದು ದೊಡ್ಡ ನಿದರ್ಶನ. ಸೊ ಇದನ್ನ ನೋಡಿ ಅವ್ರ ಅಕ್ಕಂದ ಅವರು ನಮ್ಮ ಮಳೆಯ ತೀರ್ಕೊಂಡ್ಮೇಲೆ ಮತ್ತೆ ಅಕ್ಕಿದ್ದು ಜವಾಬ್ದಾರಿ ನಮ್ಮ ನೀತುನು ಹೊತ್ತ. ಇಲ್ಲ ನಾ ಏನಾದ್ರು ಮಾಡ್ತೀನಿ ನಿನಗೆ, ಎಲ್ಲಿ ಬೇಡ ಅಂತ ಹೇಳಿ ನೀತನ್ಕಿಂತ ದೊಡ್ಡವಳು ಕರ್ಕೊಂಬಂದು ಅಕ್ಕಿಗೊಂದು ಪಾರ್ಲರ್ ಮಾಡ್ರಿ, ಅಕ್ಕಿನೊಂದು ಸ್ಥಾನಕ್ಕೆ ನಿಂದ್ರಿಸಿದ್ರು. ನೋಡ್ರಿ, ಗಂಡು ಮಗುವಾಗಿ ಅದ್ ಏನ್ ಮಾಡ್ಬೇಕು ಅನ್ನೋದು ಹೆಣ್ಣು ಮಕ್ಕಳು ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ನಾವು ಗಂಡ್ಮಗ ಅದಾನ ಅಂತ ಹೇಳ್ತೀವಿ, ಬಟ್ ಹೆಣ್ಮಗಳಾಗಿನೂ
ಎಲ್ಲ ನಮ್ಮನ್ನು ಕರ್ಕೊಂಬಂದು ನಮಗೂ ಒಂದು ನೋಡ್ಕೊಂಡು ಎಲ್ಲ ಜವಾಬ್ದಾರಿ ಈ ಹೋಟ್ಲೆಲ್ಲ ಚಲೋ ನಡೆದ ಚಲೋ ಅಲ್ಲಿ ಹೋಟ್ಲಾಗ ಏನೇನು ಮಾಡ್ತೀರಿ? ಜೋಳದ ರೊಟ್ಟಿ ಎಲ್ಲ ನಮ್ಮ ಉತ್ತರ ಕರ್ನಾಟಕದ ರೀ. ಘಮ 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 ತಾಲಿಪೆಟ್ಟು ಬದ್ನಿಕಾಯಿ ಬಜ್ಜಿ ಮಿರ್ಚಿ ಬಜ್ಜಿ ಎಲ್ಲ ಸಿಗುತ್ತೆ. ನಮ್ದು ಉತ್ತರ ಕರ್ನಾಟಕದಾಗ ಏನ್ ಸಿಗುತ್ತೆ ಎಲ್ಲ ಚಲೋ ನಡೆದ. ಕರ್ಚಿಕಾಯಿ ರೀ, ಕರ್ಚಿಕಾಯಿ ಕರ್ಚಿಕಾಯಿ, ಬೇಸನ್ ಉಂಡಿ, ಶೇಂಗಾ ಹೋಳಿಗೆ ನಮ್ ಕಡೆ ಎಲ್ಲ ಚುಡುವ. ಚೂಡಾನು ಮಾಡ್ತೀವ್ರಿ. ಚೂಡ ನಮ್ ಕಡೆ ಎಲ್ಲ ದೊಡ್ಡ ದೊಡ್ಡ ಡಬ್ಬಕ್ಕೆ ಚುಡುವ ಮಾಡಿಡೋದು. ಒಂದು ಸಾಯಂಕಾಲ ಟೈಮ್ನಾಗೆಲ್ಲ ಜಾಸ್ತಿ ತಗೊಂತಾರ. ಗಿರ್ಮಿಟ್ಟಿ. ಬನ್ನಿ ಒಂದ್ಸಲ. ಬರ್ತೀನಿ ಒಂದ್ಸರಿ ಬರ್ತೀನಿ, ಖಂಡಿತ ಬರ್ತೀನಿ. ನಿಮ್ ಹೋಟ್ಲ್ ಇನ್ನಷ್ಟು ದೊಡ್ಡದಾಗ್ಲಿ, ಇದ್ರದ್ದು ಸೆಂಟರ್ಸ್ ಬಹಳ ಕಡೆ ಆಗ್ಲಿ. ಯಾಕಂದ್ರೆ ಉತ್ತರ ಕರ್ನಾಟಕ ಅಡಿಗೆ ತಿನ್ನೋರು ಬಹಳ ಜನ ಫ್ಯಾನ್ಸ್ ಅದ. ಅದ್ ಬಹಳ ಜನ ಅದಕ್ಕೆ ಆ ಒಂದು ಊಟಕ್ಕೆ ಫ್ಯಾನ್ಸ್ ಬಹಳ ಅದಾರ. ಸೊ ಇನ್ನಷ್ಟು ಹೋಟೆಲ್ಗಳು ನೀವು ಯಾಕಂದ್ರೆ ನಾವು ಒಬ್ರ ಯಾರೇ ಬರಲ್ರಿ, ಒಬ್ರು ಬಂದ್ರು ರೊಟ್ಟಿ ಹಂಚಿಟ್ಟು ಬಿಸಿದ ಬಿಸಿ ಮಾಡ್ಕೊಡ್ತೀರಿ. ಬಜ್ಜಿ ಗುಡಾಗ ಹಂಗೆ ಬಿಸಿದೆ. ನಾವು ಒಬ್ರು ಬಂದು ಕೇಳಿ 2 ಪೀಸ್ ಇದ್ರೆ 2 ಪೀಸ್ ಬಿಸಿ ಮಾಡ್ಕೊಡ್ತೀವಿ. ಆತರ ಇದು ಘಮ ಘಮ ಇರೋದು ಎಲ್ಲಿ? ಯಾವ? ಇದು NR ಕಾಲೋನಿ ಹತ್ರ. ಬರ್ತೀನಿ ಒಂದ್ಸರಿ, ಖಂಡಿತ ಬರ್ತೀನಿ. ಇನ್ನಷ್ಟು ಬೆಂಗಳೂರಲ್ಲಿ ಉತ್ತರ ಕರ್ನಾಟಕದ ಊಟಕ್ಕೆ ಬಹಳ ಡಿಮಾಂಡ್ ಅದ. ಸೊ ಹಾಗಾಗಿ ಜನ ಹುಡ್ಕೊಂಡು ಬರ್ತಾರ. ಅದ್ರಲ್ಲಿ ನೀವೇ ಇರ್ತೀರಿ ಅಂತ ಅಂದಾಗ ಏನಾಗ್ಬಿಡ್ತದೆ, ಜನಕ್ಕೆ ಬಹಳ ಅಥೆಂಟಿಕ್ ಊಟ ಸಿಗ್ತದ ಅಂತ ಹೇಳ್ತಾರೆ. ಕೈಯಾಗ 1-2-3 ನಿಮ್ಮ ಉಸ್ತುವಾರಿಲೇ ನಡೀತದಲ್ಲ ಅದು. ಸೊ ಹಂಗಾಗಿ ಜನರಿಗೆ, ಯಾಕಂದ್ರೆ ಇಲ್ಲಿ ಏನಾಗ್ತಿದೆ ಅಂದ್ರೆ ನಾನು ಸುಮಾರು ಕೆಲವು ಹೋದಾಗ ನಾವು ವರ್ಕರ್ ಮಾಡಿ ಅಂದ್ರೆ ಅದೊಂದು ಕರೆಕ್ಟ್ ಆ ಟೇಸ್ಟ್ ಅದೇ ಇರ್ತದ. ಹೌದು. ಇಲ್ಲಾಂದ್ರೆ ಬೇರೆಯವ್ರು ಏನಾಗ್ಬಿಡ್ತದ, ಅಲ್ಲಿಂದ ಬಂದು ಇಲ್ಲಿ ಎಷ್ಟೋ ವರ್ಷ ಆದ್ಮೇಲೆ ಅಡಿಗೆ ಮಾಡಿದಾಗ ಆ ಟೇಸ್ಟ್ ಬರಂಗಿಲ್ಲ. ಹೌದ್ರಿ. ಯಾಕಂದ್ರೆ ನಮ್ಮ ಮಸಾಲೆ ಖಾರನೇ ಬೇರೆ, ನಮ್ಮ ಒಗ್ಗರಣೆ ಹಾಕೋ ರೀತಿನೇ ಬೇರೆ. ಮಸಾಲ ಕಡಿಮೆ, ನಮ್ದು ಬರ್ ಖಾರ ಜಾಸ್ತಿ, ಮಸಾಲೆ ಕಡಿಮೆ. ಮಸಾಲ ಕಡಿಮೆ ರೀ. ಹುಚ್ಚಳ ಪುಡಿ, ಗಲ್ಪುಡಿ, ಶೇಂಗಾ ಪುಡಿ ಜಾಸ್ತಿ. ಸೊ ಈ ಉತ್ತರ ಕರ್ನಾಟಕದ ಊಟದ ಥರನೇ ಘಮಘಮವಾಗಿ ನಿಮ್ಮ ಹೋಟ್ಲ್ ಇನ್ನಷ್ಟು ದೂರಕ್ಕೂ ಬೆಳೀಲಿ, ಜನ ಬರಲಿ ಜಾಸ್ತಿ. ಅದ್ರ ಜೊತೆಗೆ ನಿಮ್ಮ ಈ ಫ್ಯಾಮಿಲಿ ಬಾಂಡಿಂಗ್ ಏನಿದೆ, ನೀವು ನೀತನ್ನ ಆಕ್ಸೆಪ್ಟ್ ಮಾಡಿರೋ ರೀತಿ ಏನಿದೆ, ಇದನ್ನ ಇನ್ನೂ ಬೇರೆ ಫ್ಯಾಮಿಲಿಯವ್ರಿಗೂ ಇನ್ಸ್ಪೈರ್ ಆಗಲಿ, ಹೆಚ್ಚು ಜನರಿಗೆ ಈ ಕತೆ ಮುಟ್ಲಿ ಅನ್ನೋದಕ್ಕೋಸ್ಕರ ನಾನು ನಿಮ್ಮ ಜೊತೆ ಮಾತಾಡಿದೆ. ಬಹಳ ಖುಷಿ ಆಯ್ತ್ರಿ ನಿಮ್ಮ ಜೊತೆ ಮಾತಾಡಿ. ಮತ್ತೆ ಸಿಗೋಣ, ಮತ್ತೆ ಮಾತಾಡೋಣ. ನಿಮ್ ಕೂಡ ಮಾತಾಡಿದ್ದು ನಮ್ಗೆ ಬಹಳ ಖುಷಿ ಆಯ್ತು. ಇಲ್ಲ ಬಹಳ ಖುಷಿ ಆಯ್ತು, ನನಗೂ ಬಹಳ ಖುಷಿ ಆಯ್ತು. ಕೆಲವೊಂದನ್ನ ಹಿಂಗ್ ಬರ್ತಾರ ಅನ್ಕೂಲ ನಮ್ಮೂರ್ ಸೈಡ್ನಾರ. ಹೌದು. ಇಲ್ಲ ಬಹಳ ಖುಷಿ ಆಯ್ತು. ಅವ್ವಾಜಿ ಅವರೇ, ವನಜಾಕ್ಷಿ ಅವ್ವಾಜಿ ಅವರೇ, ಅವ್ರು ಹೇಳಿದಾರೆ ಅವ್ವಾಜಿ ಅಂತ ಕರಿತೀನಿ ನಾನು ಅಂತ. ವನಜಾಕ್ಷಿ ಅವ್ವಾಜಿ ಅವರಿಗೆ ಬಹಳ ಥ್ಯಾಂಕ್ಸು. ಒಳ್ಳೇದಾಗಲಿ. ನಮಸ್ಕಾರ.